ನಿನ್ ಹತ್ರ ಏನೋ ವಿಷಯ ಹೇಳ್ಬೇಕು. ಏನು ಹೇಳ್ಬೇಡ. ನಿನ್ನ ಗಂಡನ ಬೈದಿದ್ದಕ್ಕೆ ಸಮರ್ಥನೆ ಕೊಡೋ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಅವ್ರು ತಪ್ಪೇ ಇಲ್ಲ ಅಂದಮೇಲೆ ನಾನ್ ಯಾಕೆ ಸಮರ್ಥನೆ ಮಾಡ್ಕೊಳ್ಳಿ? ನಿಮ್ಗೊಂದು ವಿಷಯ ಗೊತ್ತಾ? ತಾರಕ ಹೀಗಾಗೋದಕ್ಕೆ ಮಯೂರಿ ಕೊಟ್ಟಿರೋ ನಾಟಿ ಔಷಧಿನೇ ಕಾರಣ. ಅದು ಡೈಜೆಸ್ಟ್ ಆಗದೆ ಪಾಯ್ಸನ್ ಆಗಿ ದೇಹದಲ್ಲಿ ಸೇರ್ಕೊಂಡಿದೆ ಅನ್ಸುತ್ತೆ. ಹೌದು ಅತ್ತೆ, ಇತ್ತೀಚೆಗೆ ಮಯೂರಿ ಹೊರಗಡೆ ಹೋಗೋದನ್ನ ನೋಡಿದ್ರೆ ಅವಳು ತಾರಕ್ನ ಸಾಯಿಸಿ ಇಡೀ ಆಸ್ತಿನ ತನ್ನ ವಶಕ್ಕೆ ಪಡ್ಕೋತಾಳೆ ಅನ್ಸುತ್ತೆ. ಸಾಯಿಸೋಷ್ಟು ಧೈರ್ಯ ಎಲ್ಲ ಅವಳಿಗಿಲ್ಲ. ತಾರಕ್ಕು ನಮ್ಮ ಮುಂದೆ ಅವಳನ್ನ ಹೆಂಡತಿ ಅಂತ ಹೇಳಿದ್ರು ಅವರಿಬ್ರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ದಿರೋದ್ರಿಂದ ಹೇಗಾದ್ರೂ ಮಾಡಿ ತಾರಕ್ನ ಅವಳು ವಶ ಮಾಡಿಕೊಂಡು ಈ ನಾಟಿ ಔಷಧಿ ಕೊಟ್ಟು ಮಗು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಏನಿದು? ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಮಾಮ್, ನಾವು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ. ಅವಳು ಮಾಡ್ತಿರೋದಷ್ಟನ್ನೇ ಹೇಳ್ತಾ ಇರೋದು. ಆ ಬ್ಯಾಗಲ್ಲಿ ಏನಿದೆ? ನಾಟಿ ಔಷಧಿ. ನಾಟಿ ಔಷಧಿನ? ಅದನ್ನ ಯಾಕೆ ಮನೆಗೆ ತಂದಿದ್ಯಾ? ಕೊಡಿಲಿ. ಮೇಡಮ್ ಅವರೇ, ನೀವ್ ಏನೇ ಮಾಡಿದ್ರು ನಾನು ನಿಮ್ಗೆ ಇದನ್ನ ಕೊಡೋದಿಲ್ಲ. ಮಯೂರಿನ ಅಷ್ಟು ಈಸಿಯಾಗಿ ತಗೋಬೇಡಮ್ಮ. ತನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕೆ ಯಾವ ಲೆವೆಲ್ ಬೇಕಾದ್ರೂ ಇಳಿತಾಳೆ. ನಮ್ಮ ಮನೇಲಿರೋ ಒಡವೆನೆ ಕದ್ದಿರೋಳ್ಗೆ ಇದೆಲ್ಲ ಯಾವ ಲೆಕ್ಕ ಹೇಳು? ಇವತ್ತು ತಾರಕ್ಗೆ ಔಷಧಿ ಕೊಟ್ಟೋಳು ನಾಳೆ ನಮ್ಗೆಲ್ಲ ಕೊಡದೇ ಇರ್ತಾಳೆ ಅಂತ ಯಾವ ಗ್ಯಾರಂಟಿ ಹೇಳು? ಅಯ್ಯೋ ಅಮ್ಮೋರೆ, ನಾನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಇಂಥ ಕೆಲಸ ಮಾಡಲ್ಲ ಅಂತ ಹೇಳಿ ನಮ್ಮ ಮನೆ ಹಾಳು ಮಾಡ್ತಾ ಇದೆಯಲ್ಲ. ನೀನು ಬಂದ ಮೇಲೆ ನಮ್ಮ ಮನೆ ಹೀಗೆ ಹಾಳಾಗ್ತಾ ಇರೋದು. ಎಲ್ಲಿಂದ ಒಕ್ಕರ್ಸ್ಕೊಂಡೆ ನೀನು? ಇಲ್ಲಿವರೆಗೂ ನಿನ್ನನ್ನು ಹೇಗೋ ಸಹಿಸ್ಕೊಂಡೆ, ಆದ್ರೆ ಈಗ ನೀನ್ ನನ್ನ ಮಗನ ವಿಷಯದಲ್ಲಿ ಮಾಡಿರೋದು ಮಾತ್ರ ನಾನು ಸಹಿಸ್ಕೊಳ್ಳೋದಿಲ್ಲ. ಚೆನ್ನಾಗಿದ್ ನನ್ನ ಮಗನ್ಗೆ ಯಾವ್ದು ಔಷಧಿ ಕೊಡ್ಸಿ ಇಂಥ ಸ್ಥಿತಿ ಕಂಡ್ಬಿಟ್ಟಿಯಲ್ಲ ನೀನು. ಅಮ್ಮೋರೆ, ನನ್ ಮಾತ್ ನಂಬಿ ಅಮ್ಮೋರೆ. ನಾನು ನಿಜ ಹೇಳ್ತಾ ಇದ್ದೀನಿ. ಬೇಕಿದ್ರೆ ಯಾವ ದೇವ್ರ ಮೇಲಾದ್ರೂ ಆಣೆ ಮಾಡಿ ಹೇಳ್ತೀನಿ ಅಮ್ಮೋರೆ. ಮನೆ ಹಾಳು ಕೆಲಸ ಮಾಡಿ ಈಗ ದೇವ್ರ ಮೇಲೆ ಆಣೆ ಮಾಡ್ತೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ? ನಿನಗೆ ನನ್ನ ಆಸ್ತಿ ಬೇಕಾ? ನನ್ನ ಮಗನಿಂದ ನಿನ್ನ ಮಗು ಬೇಕಾ? ಅಮ್ಮೋರೆ, ನಿನ್ ಜನ್ಮಕ್ಕೆ ಅಮ್ಮೋರೆ, ನಾನು
ನಿಮ್ ಮಗನ ಒಪ್ಕೊಂಡಿಲ್ಲ ಅಂದ್ಮೇಲೆ ಆಸ್ತಿ ಈ ಮಗು ಮೇಲೆಲ್ಲ ಆಸೆ ಎಲ್ಲಿರತ್ತೆ ಅಮ್ಮವ್ರೆ? ನನ್ಗೆ ಆ ರೀತಿ ಯಾವ ಆಸೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ ಅಮ್ಮವ್ರೆ. ಮದುವೆನೇ ಒಪ್ಕೊಂಡಿಲ್ಲ ಅಂದ್ಮೇಲೆ ಮತ್ತ್ಯಾಕೆ ನಮ್ಮ ಮನೇಲಿ ಇದೀಯಾ? ಯಾಕೆ ಅಂದ್ರೆ ಅಮ್ಮ ಮಗನ ದೂರ ಮಾಡೋದಕ್ಕೆ. ಅವನ್ ಇವಳ ಹಿಂದೆ ಓಡೋದ್ರೆ ಅರ್ಧ ಆಸ್ತಿ ಇವಳಿಗೆ ಸಿಗುತ್ತಲ್ಲ, ಅದಕ್ಕೆ. ಇಲ್ಲ ಮೇಡಮ್ ಅವ್ರೆ, ಇಲ್ಲ, ನನಗೆ ಆ ಥರ ಯಾವ ಉದ್ದೇಶನೂ ಇಲ್ಲ. ಉದ್ದೇಶ ಇಲ್ಲ ಅಂದ್ಮೇಲೆ ತಾರಕ್ಗೆ ಯಾಕೆ ನಾಟಿ ಔಷಧಿ ಕೊಟ್ಟೆ ಹೇಳು? ನೀನ್ ಕೊಟ್ಟಿರೋ ನಾಟಿ ಔಷಧಿನೇ ಇವಾಗ ವಿಷ ಆಗಿರುತ್ತಾನೆ. ಹೇಳು, ಯಾಕೆ ಕೊಟ್ಟೆ? ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ನೋಡಿದ್ರ, ಅವಳು ಏನು ಹೇಳ್ತಿಲ್ಲ ಅಂದ್ಮೇಲೆ ಅದೇ ಉದ್ದೇಶ ಇರೋದು. ತಾರಕ್ ಮೇಲೆ ಪ್ರೀತಿ ಇಲ್ಲದೆ ಇರೋದ್ರಿಂದಾನೆ ಅವನಿಗೆ ಹೇಗಾದ್ರೂ ಮಾಡಿ ಮುಗಿಸ್ಬಿಟ್ಟು ಊರ್ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾಳೆ. ಏಯ್, ಯಾಕೆ ಸುಮ್ಮನೆ ನಿಂತಿದ್ಯಾ? ನನ್ನ ಮಗನ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಇಲ್ಲ ಅಮ್ಮವ್ರೆ, ಸತ್ಯವಾಗ್ಲೂ ಇಲ್ಲ. ಹೇಳಿದಕ್ಕೆಲ್ಲ ಇಲ್ಲ 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 ಅಂತ ನಮ್ಮನ್ನ ಯಾಮರ್ಸ್ಬೇಕು ಅಂತ ನೋಡ್ತಾ ಇದ್ಯಾ?